ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಪುತಿನ, ಕನ್ನಡ ಸಾಹಿತ್ಯದ ಜ್ಯೋತಿ. ಪುತಿನ ಎಂದರೆ ಕನ್ನಡ ಸಾಹಿತ್ಯದಲ್ಲಿ ಅಜರಾಮರ ಸ್ಥಾನ ಪಡೆದಿರುವ ಕವಿ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅವರನ್ನು ಸೂಚಿಸುತ್ತದೆ. ಜಿಜ್ಞಾಸೆಯ ಕವಿ ಎಂದೇ ಖ್ಯಾತರಾದ ಪುತಿನರು ಕನ್ನಡ ನವೋದಯ ಕಾಲದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಇವರ ಜೀವನ ಮತ್ತು ಕುಟುಂಬ. ಜನನ ಮಾರ್ಚ್ 17, 1905, ಮೇಲುಕೋಟೆ. ಮರಣ ಅಕ್ಟೋಬರ್ 13, 1998, ಬೆಂಗಳೂರು. ಪುತಿನರು ತಮ್ಮ ಬಾಲ್ಯವನ್ನು ಮೇಲುಕೋಟೆ ಮತ್ತು ಗೊರೂರುಗಳಲ್ಲಿ ಕಳೆದರು. ಅವರ ತಂದೆ ವೃತ್ತಿಯಿಂದ ವೈದಿಕರಾಗಿದ್ದರು. ಮೇಲುಕೋಟೆಯ ಆಧ್ಯಾತ್ಮಿಕ ಪರಿಸರವು ಅವರ ಮೇಲೆ ಆಳವಾದ ಪ್ರಭಾವ ಬೀರಿತ್ತು. ಕನ್ನಡಕ್ಕೆ ಕೊಡುಗೆಗಳು. ಪುತಿನರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಕವಿತೆಗಳು, ನಾಟಕಗಳು ಮತ್ತು ಪ್ರಬಂಧಗಳನ್ನು ನೀಡಿದ್ದಾರೆ. ಅವರ ಕಾವ್ಯದಲ್ಲಿ ಪ್ರಕೃತಿ, ದೈವತ್ವ ಮತ್ತು ಮಾನವೀಯ ಮೌಲ್ಯಗಳು ಪ್ರಮುಖವಾಗಿವೆ. ಅವರ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿವೆ. ಕವನ ಸಂಕಲನಗಳು: ಹಣತೆ, ಮಾಂದಳಿರು, ಅಹಲ್ಯೆ, ಶಬರಿ, ವಿಕಟಕವಿ ವಿಜಯ, ಹಂಸದಮಯಂತಿ, ಗೋಕುಲ, ಶಾರದ ಯಾಮಿನಿ, ಗಣೇಶ ದರ್ಶನ, ರಸ ಸರಸ್ವತಿ, ಮಲೆ ದೇಗುಲ, ಹೃದಯ ವಿಹಾರಿ, ಇರುಳು ಮೆರುಗು, ಹಳೆಯ ಬೇರು ಹೊಸ ಚಿಗುರು, ಎಂಬತ್ತರ ನಲುಗು ಇತ್ಯಾದಿ. ಮಹಾಕಾವ್ಯ: ಶ್ರೀಹರಿ ಚರಿತೆ. ನಾಟಕ: ಜಾಹ್ನವಿಗೆ ಜೋಡಿ ದೀವಿಗೆ ಮತ್ತು ಇತರ ನಾಟಕಗಳು. ಗೀತನಾಟಕಗಳು: ಗೋಕುಲ ನಿರ್ಗಮನ, ಕವಿ, ಅಹಲ್ಯೆ, ಸತ್ಯಾಯನ ಹರಿಶ್ಚಂದ್ರ, ವಿಕಟಕವಿ ವಿಜಯ, ಶಬರಿ, ಹಂಸದಮಯಂತಿ, ಹರಿಣಾಭಿಸರಣ ಇತ್ಯಾದಿ. ಪ್ರಶಸ್ತಿಗಳು ಮತ್ತು ಗೌರವಗಳು. ಪುತಿನರು ತಮ್ಮ ಸಾಹಿತ್ಯ ಸೇವೆಗಾಗಿ ಅನೇಕ ಪ್ರಶಸ್ತಿ ಮತ್ತು ಗೌರವಗಳನ್ನು ಪಡೆದಿದ್ದಾರೆ. ಇವುಗಳಲ್ಲಿ ಪದ್ಮಶ್ರೀ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಮತ್ತು ಪಂಪ ಪ್ರಶಸ್ತಿಗಳು ಪ್ರಮುಖವಾದವು. ಪುತಿನರ ವಿಶೇಷತೆ: ಪುತಿನರ ಕಾವ್ಯದಲ್ಲಿ ಜೀವನದ ಸತ್ಯಗಳನ್ನು ಸರಳವಾಗಿ ಮತ್ತು ಸುಂದರವಾಗಿ ಚಿತ್ರಿಸಲಾಗಿದೆ. ಅವರ ಕಾವ್ಯವು ಓದುಗರನ್ನು ಆಳವಾಗಿ ಸ್ಪರ್ಶಿಸುತ್ತದೆ ಮತ್ತು ಚಿಂತನೆಗೆ ಹುರಿದುಂಬಿಸುತ್ತದೆ. ಅವರ ಕಾವ್ಯದಲ್ಲಿ ಪ್ರಕೃತಿ, ದೈವತ್ವ ಮತ್ತು ಮಾನವೀಯ ಮೌಲ್ಯಗಳು ಪ್ರಮುಖವಾಗಿವೆ. ಪುತಿನರು ಕನ್ನಡ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿದ ಮಹಾನ್ ಕವಿ. ಅವರ ಕೃತಿಗಳು ಅನಾದಿ ಕಾಲದವರೆಗೂ ಓದುಗರನ್ನು ಪ್ರೇರೇಪಿಸುತ್ತಲೇ ಇರುತ್ತವೆ. ಇವಿಷ್ಟು ಪುತಿನ ಅವರ ಕುರಿತು ಕಿರುಪರಿಚಯ. ನೀವು ಪುತಿನ ಅವರ ಯಾವ ಕೃತಿ ಕಾದಂಬರಿಯನ್ನು ಓದಿದ್ದೀರಿ? ಕಮೆಂಟ್ ಮಾಡಿ. ಧನ್ಯವಾದಗಳು.